ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋರಿಗೆ ಡಬಲ್ ನಮಸ್ಕಾರಗಳು. ನಾನಿವತ್ತು ಹೋಗ್ತಿರೋ ಪ್ಲೇಸ್ ಯಾವುದು ಅಂದರೆ ನನ್ನೂರು, ಅಂದರೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ. ಈ ಬ್ಯುಸಿ ಇರೋ ಟ್ರಾಫಿಕ್ ಬೇಜಾರಾಗಿ ತಿಂಗಳ ಪೂರ್ತಿ ಕೆಲಸ ಮಾಡಿ ಕೆಲಸನೇ ಬೇಡ ಅನ್ನೋ ಲೆವೆಲಿಗೆ ಬೇಜಾರಾಗಿ ಊರ ಕಡೆ ಹೋಗೋಣ ಅಂತೇಳಿ ನಾನು ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ನೋಡಿ ಟೈಮ್ ನೋಡಿದರೆ 10 ಗಂಟೆ ಆಗಿತ್ತು. ಕೆಲಸ ಮುಗಿಸ್ಕೊಂಡು ಕಾರ್ ಹತ್ಕೊಂಡು ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ನಮ್ಮ ಅಣ್ಣ ಮಹೇಶ್ ಅಣ್ಣ ಕಾರ್ ಓಡಿಸ್ತಾ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಎಂಟರ್ಟೈನ್ ಮಾಡ್ಕೊತಾ ಹಂಗೆ ಮುಂದಕ್ಕೆ ಸಾಗ್ದು. ನೀ ಗರ್ತಿ ಹೆಂಗೆ ಸೆರಗಾಕೊಂಡು ಲಾರಿಯೊಳಗೆ ಕುಂದ್ಕೊಂಡಿದ್ರೆ ನೀ ಗರ್ತಿ ಹೆಂಗೆ. ಸುಸ್ತಾಗಿ ಹೋಗ್ಬೇಕಾದ್ರೆ ಎಲ್ಲರಿಗೂ ಹೊಟ್ಟೆ ಹಸಿವು ಬಂದರು. ಗಾಡಿ ಸ್ವಲ್ಪ ಸೈಡಿಗೆ ಹಾಕಿ ಊಟ ಮಾಡಿಕೊಂಡು ಮತ್ತೆ ಅದೇ ಜರ್ನಿ ಸ್ಟಾರ್ಟ್ ಮಾಡ್ದು. ಹಿಂಗೆ ಹೋಗ್ತಾ ಹೋಗ್ತಾ ಕೆಲವರು ನಿದ್ದೆಯಲ್ಲಿದ್ದರು, ಕೆಲವರು ಎದ್ದಿದ್ರು. ಹಿಂಗೆ ಹೋಗ್ತಾ ಬೆಳಗ್ಗೆನೇ ಆಗಿತ್ತು ಕಣ್ಬಿಡೋಷ್ಟರಲ್ಲಿ. ಅಷ್ಟೊತ್ತಿಗೆ ನಮ್ಮ ಶಿವಮೊಗ್ಗದ ರೋಡ್ ಅಂತೂ ಕಾಣಿಸೇ ಬಿಡ್ತು. ಅಷ್ಟೊತ್ತಿಗಂತೂ ನಾನಂತೂ ಅಂದ್ಕೊಂಡೆ ಅಂತೂ ಇಂತೂ ಶಿವಮೊಗ್ಗಕ್ಕೆ ಬಂದು ಸೇಫಾಗಿ ತಲುಪ್ತು ಅಂತ ಒಂಥರ ಖುಷಿನೂ ಆಯಿತು. ಅಂತೂ ಇಂತೂ ಹುಟ್ಟು ಬೆಳೆದ ಮನೆ ಬಂದೇ ಬಿಡ್ತು. ನೋಡಿ ಮಳೆ ನೋಡಿದ್ರೆ ಸುರ್ರೋ ಅಂತ ಸುರಿತಾ ಇದೆ. ನೋಡಿ ತಿಂಡಿ ಎಲ್ಲ ತಿಂದ್ಕೊಂಡು ಫ್ರೆಶ್ ಆಫ್ ಆಗಿಬಿಟ್ಟು ತೋಟಕ್ಕೆ ಹೋಗಿ ಬರೋಣ ಅಂತ ಆಚೆ ಕಡೆ ಹೋದರೆ ಅಡಿಕೆ ಗಿಡ ಎಲ್ಲ ನೋಡಿಕೊಂಡು ಮನೆಗೆ ಬಂದು ಮತ್ತೆ ಫ್ರೆಶ್ ಆಫ್ ಆಗಿ ನಾವು ಹೊರಟಿದ್ದೆ ಶೃಂಗೇರಿಗೆ. ನಾನು ಮತ್ತು ನನ್ನ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಹೋಗ್ತಾ ಇದ್ವಿ. ಗೈಸ್ ನೋಡಿ ಶೃಂಗೇರಿ ಟೆಂಪಲ್ ರೀಚ್ ಆಗಿ ದೇವ್ರ ದರ್ಶನ ಮಾಡಿ ಗುರೂಜಿ ಹತ್ರ ಎಲ್ಲ ಆಶೀರ್ವಾದ ತಗೊಂಡು ಅಲ್ಲಿಂದ ದೇವರೇ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಅಡ್ಬಿದ್ದು ಅಲ್ಲಿಂದ ಹೊರಟು. ಕಾರಲ್ಲಿ ಪೆಟ್ರೋಲ್ ಬೇರೆ ಖಾಲಿಯಾಗಿತ್ತು. ಪೆಟ್ರೋಲ್ ಒಂದು ಹಾಕ್ಸ್ಕೊಂಡು ಮಳೆ ಅಂದರೆ ಮಳೆ ಹೊಡಿತಿತ್ತು. ಅಷ್ಟೊತ್ತಿಗೆ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಹೆಂಗೋ ಇಷ್ಟು ದೂರ ಬಂದಿದ್ದೀವಲ್ಲ, ಹಾಗೆ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲಿಗೂ ಹೋಗಿ ಬರೋಣ ಅಂತೇಳಿ ಕಾರನ್ನು ಟೆಂಪಲ್ ಕಡೆ ತಿರುಗಿಸ್ದೆ. ಯಾರೋ ಕನಸಲ್ಲಿ ಯಾರೂ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ. ಗೈಸ್ ನೋಡಿ ಹೊರನಾಡು ದೇವಸ್ಥಾನ ರೀಚ್ ಆಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದಿಷ್ಟು ಕ್ಲಿಪ್ಪಿಂಗ್ ವ್ಯೂ ಅಂತ ತಗೊಂಡು ಅಷ್ಟೊತ್ತಿಗೆ ಅದಾದಮೇಲೆ ನಮ್ಗೆ ಯೋಚನೆ ಬಂದಿದೆ ವಾಟ್ ನೆಕ್ಸ್ಟ್ ಮುಂದೇನು ಅಂದಾಗಲೇ ನಮ್ಗೆ ನೆನಪಾಗಿದ್ದು ಇಡ್ಲು ಮನೆ ಫಾಲ್ಸ್. ಒಳ್ಳೇದೊಂದು ಸಾಂಗ್ ಹಾಕ್ಕೊಂಡು ಕೇಳ್ತಾ ಹೋದ್ವಿ ನೋಡಿ ಫ್ರೆಂಡ್ಸ್. ನೋಡಿ ಗೈಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಬೆಂಗಳೂರು ಜೀವನ ನೋಡಿ ಅಲ್ಲೆಲ್ಲ ಕೆಲಸ ಮಾಡಿ ಜೀವನನೇ ಒಂಥರ ಬರ್ಬಾದಾಗಿದೆ. ನಮ್ಮ ಸೈಡಿನ ತಾಣಗಳನ್ನೆಲ್ಲ ನೋಡಾದ್ಮೇಲೆ ಎಲ್ಲಿಲ್ಲದಷ್ಟು ಖುಷಿ ಪಟ್ಬಿಟ್ರು. ಇವ್ರು ಬಂದ್ಬಿಟ್ಟು ಮಾದೇವ್ ಅಂತ. ಗೈಸ್ ನೋಡಿ ನಮ್ಮ ಟೀಮ್ನ ಸೈಲೆಂಟ್ ಪರ್ಸನ್ ಹೆಂಗೋಗ್ತದ ನೋಡಿ. ಇವನ ಹೆಸರು ಬಂದ್ಬಿಟ್ಟು ನೂತನ್ ಅಂತ. ನೋಡಿ ಗೈಸ್ ನೂತನ್ ವಿಡಿಯೋ ಮಾಡ್ಬೇಕಾದ್ರೇ ಹಿಂದ್ಗಡೆಯಿಂದ ನೋಡಿದ್ರೆ ಇವ್ರು ನೋಡಿದ್ರೆ ಹಂಚ್ ಮೇಲೆ ಬಿದ್ದೆಲ್ಲ ಕಾಲೆಲ್ಲ ಕೊಳೆ ಮಾಡ್ಕೊ ಬಂದವ್ರೆ. ಇದ್ಯಾರು ಅಂತ ಗೊತ್ತಾಗಿರ್ಬೇಕಲ್ಲ, ನಾನು ನಿಮ್ಮ ಪ್ರೀತಿಯ ವಿಡಿಯೋ ಕ್ರಿಯೇಟರ್ ಪ್ರೀತಮ್. ಈ ಫಾಲ್ಸ್ ನೋಡ್ಬೇಕಂತಾನೆ ತುಂಬ ದೂರ ನಡ್ಕೊಂಡು ಹೋಗಿ, ಅದು ಗದ್ದೆ ಬೈಲು ಈ ಕಾಡೊಳಗೆಲ್ಲ ಹೋಗಿ, ಅದು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋ ಮಜಾನೇ ಬೇರೆ ಗೈಸ್. ಇದಂತೂ ಮಳೆಗಾಲದಲ್ಲಂತೂ ಮಾಡಿಸಿ ಟೂರಿಸ್ಟ್ ಪ್ಲೇಸ್ಗಳಲ್ಲೂ ಒಂದಿದು. ಒಂದು ಭಯ ಅಂದರೆ ಎಲ್ಲಿ ಜಿಗ್ನೆಗಳೆಲ್ಲ ಕೊಚ್ಚಿ ರಕ್ತ ಎಲ್ಲ ಹೀರ್ಕೊಳ್ತವೇನೋ ಅಂತ. ಇನ್ನೊಂದು ಫ್ರೆಂಡ್ಸ್ ಈ ಫಾಲ್ಸ್ದೊಂದು ವಿಶಿಷ್ಟ ಏನಂದರೆ ಯಾವ ಸೀಸನಲ್ಲೂ ಬಂದರೂ ನೀರು ಧುಮುಕ್ತಾನೇ ಇರ್ತದೆ, ಅಷ್ಟು ಚೆನ್ನಾಗಿರುತ್ತೆ.
ಅಂತೂ ಇಂತೂ ಕೊನೆಗೆ ಬಂದೇ ಬಿಟ್ಟು ನೋಡಿ ಹಿಡ್ಲು ಮನೆ ಫಾಲ್ಸ್ಗೆ. ಅಷ್ಟೊಂದು ಚಳಿ ಇದ್ರು ಇಲ್ಲಿ ಅಲ್ಲಿ ನೀರು ಬೀಳ್ತಿದೆಯಲ್ಲ ಜಾಗ, ಅಲ್ಲಿ ಹೋಗಿ ಎಷ್ಟೊತ್ತಿಗೆ ಅದ್ರ ಕೆಳಗಡೆ ಕುತ್ಕೋತೀವಿ ಅಂತ ಹೋಗ್ಬಿಡ್ಬೇಕು ಅನ್ಸ್ಬಿಡ್ತಾ ಇತ್ತು. ಅದೇ ಟೈಮ್ಗೆ ಕತ್ಲೆನೂ ಆಗ್ತಾ ಬಂದಿತ್ತು. ಹಾಗೇನೆ ನಮ್ಮ ಜಾಲಿ ಎಲ್ಲ ಮಾಡಿ ಅಲ್ಲಿಂದ ರಿಟರ್ನ್ ಮನೆ ಕಡೆ ಹೊರಟ್ವಿ ಗಾಯ್ಸ್. दिल के जिए जाना बहुत